ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಹೊಸ ಬಟ್ಟೆ ಧರಿಸುವ ಮೊದಲು ಏಕೆ ತೊಳೆಯಬೇಕು? ನಾವೆಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುತ್ತೇವೆ ಹೊರತು ಅವುಗಳನ್ನು ತಂದ ತಕ್ಷಣ ತೊಳೆಯುವ ಬಗ್ಗೆ ಹೆಚ್ಚಾಗಿ ಯೋಚಿಸುವುದೇ ಇಲ್ಲ. ಆದರೆ ಅದೇ ಹೊಸ ಉಡುಪು ನಿಮ್ಮ ಕೈ ಸೇರುವ ಮೊದಲು ಅನೇಕ ಹಂತಗಳನ್ನು ದಾಟಿ ಬಂದಿರುತ್ತದೆ ಎಂಬ ವಿಷಯ ಗೊತ್ತೇ? ಆರೋಗ್ಯ ಮತ್ತು ಚರ್ಮದ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಏಕೆ ತೊಳೆಯಬೇಕು ಎಂಬ ಉಪಯುಕ್ತ ಮಾಹಿತಿ ಇಲ್ಲಿದೆ. ದೂರದ ಪ್ರಯಾಣ ಮತ್ತು ಧೂಳು. ಬಟ್ಟೆಗಳು ಕಾರ್ಖಾನೆಯಿಂದ ನಿಮ್ಮ ಕೈ ಸೇರುವ ಮೊದಲು ಗೋಡಾನು, ಹಡಗು ಮತ್ತು ಅಂಗಡಿಗಳ ಮೂಲಕ ದೀರ್ಘ ಪ್ರಯಾಣ ಮಾಡಿರುತ್ತವೆ. ಈ ಸಮಯದಲ್ಲಿ ಅವುಗಳಲ್ಲಿ ಧೂಳು, ಕೊಳೆ ಮತ್ತು ಬ್ಯಾಕ್ಟೀರಿಯಾಗಳು ಸಂಗ್ರಹವಾಗಿರುತ್ತದೆ. ಬಟ್ಟೆಗಳು ಕಾರ್ಖಾನೆಯಿಂದ ನಿಮ್ಮ ಕೈ ಸೇರುವ ಮೊದಲು ಗೋಡಾನು, ಹಡಗು ಮತ್ತು ಅಂಗಡಿಗಳ ಮೂಲಕ ದೀರ್ಘ ಪ್ರಯಾಣ ಮಾಡಿರುತ್ತವೆ. ಈ ಸಮಯದಲ್ಲಿ ಅವುಗಳಲ್ಲಿ ಧೂಳು, ಕೊಳೆ ಮತ್ತು ಬ್ಯಾಕ್ಟೀರಿಯಾಗಳು ಸಂಗ್ರಹವಾಗಿರುತ್ತವೆ. ನೀವು ಅಂಗಡಿಯಲ್ಲಿ ಬಟ್ಟೆ ಖರೀದಿಸುವಾಗ ನಿಮಗಿಂತ ಮೊದಲು ಅನೇಕರು ಆ ಬಟ್ಟೆಯನ್ನು ಧರಿಸಿ ನೋಡಿರಬಹುದು. ಇದರಿಂದ ಇತರರ ಚರ್ಮದ ಸಂಪರ್ಕ ಮತ್ತು ಬೆವರಿನ ಅಂಶ ಬಟ್ಟೆಯಲ್ಲಿ ಇರುವ ಸಾಧ್ಯತೆ ಇರುತ್ತದೆ. ಹೊಸ ಬಟ್ಟೆಗಳನ್ನು ನಮ್ಮ ಹಾಗೆ ಬೇರೆಯವರು ಹಾಕಿ ನೋಡಿರ್ತಾರೆ. ಹಾಗಾಗಿ ಅವರು ಹಾಕಿದ ಬಟ್ಟೆನೇ ಮತ್ತೆ ನಾವು ನಮ್ಮ ಮೇಲೆ ಹಾಕಿದಾಗ ನಮ್ಮ ಚರ್ಮದ ಮೇಲೆ ಅವರ ಬೆವರಿನ ಸಂಪರ್ಕ ಆಗುತ್ತದೆ. ಬಟ್ಟೆಯ ಬಣ್ಣ ಮತ್ತು ವಿನ್ಯಾಸ ಕೆಡದಂತೆ ನೋಡಿಕೊಳ್ಳಲು ತಯಾರಿಕೆಯ ವೇಳೆ ವಿವಿಧ ರಾಸಾಯನಿಕಗಳನ್ನು ಬಳಸಲಾಗುತ್ತವೆ. ಇವುಗಳನ್ನು ತೊಳೆಯದೆ ಧರಿಸಿದರೆ ಚರ್ಮದ ಮೇಲೆ ಕೆಂಪು ದದ್ದುಗಳು ಅಥವಾ ತುರಿಕೆ ಉಂಟಾಗಬಹುದು. ಒಳ ಉಡುಪುಗಳು ಮತ್ತು ಜಿಮ್ ಬಟ್ಟೆಗಳು ನೇರವಾಗಿ ಚರ್ಮಕ್ಕೆ ಅಂಟಿಕೊಂಡಿರುವುದರಿಂದ ಅವುಗಳನ್ನು ಮೊದಲು ತೊಳೆಯುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯ. ಮಗುವಿನ ಚರ್ಮವು ತುಂಬ ಮೃದು ಮತ್ತು ಸೂಕ್ಷ್ಮವಾಗಿರುತ್ತದೆ. ಹೊಸ ಬಟ್ಟೆಯಲ್ಲಿರುವ ರಾಸಾಯನಿಕಗಳು ಮಗುವಿನ ಚರ್ಮದ ಮೇಲೆ ಸುಲಭವಾಗಿ ಕಿರಿಕಿರಿ ಉಂಟು ಮಾಡಬಲ್ಲವು. ಮಕ್ಕಳಿಗೂ ಸಹ ನಾವು ಹೊಸ ಬಟ್ಟೆಯನ್ನು ತಂದು ಹಾಗೆ ಹಾಕಬಾರ್ದು. ಅವುಗಳನ್ನು ಒಂದ್ಸಲಿ ತೊಳೆದ್ಬಿಟ್ಟೆ ಹಾಕಬೇಕು. ಚಿಕ್ಕ ಮಕ್ಕಳಿಗಂತೂ ಅದು ತುಂಬ ಬೇಗನೆ ಅಲರ್ಜಿ ಆಗುತ್ತೆ. ಹೊಸ ಬಟ್ಟೆಗಳನ್ನು ಒಮ್ಮೆ ತೊಳೆಯುವುದು ಕೇವಲ ಸ್ವಚ್ಛತೆಗಾಗಿ ಮಾತ್ರವಲ್ಲ, ಇದೊಂದು ಸುಲಭವಾದ ಚರ್ಮದ ಆರೈಕೆಯ ಅಭ್ಯಾಸವಾಗಿದೆ. ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಒಂದು ಸಲ ತೊಳೆದೆಯೇ ಅವುಗಳನ್ನು ಬಳಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.